ಜ್ಞಾನಿನಾ? ಇಲ್ಲಿ ಪೂಜೆ ಆಗ್ತಾ ಇದೆ. ಹಾಂ, ಏನು ಪ್ರೋಗ್ರಾಮ್ ಟೈಪ್ ಮಾಡ್ತಿದ್ದೀರಾ? ಪಿಸ್ಟನಾ? ಹಾಂ, ಅದರ ಪ್ರೋಗ್ರಾಮ್ ರೆಡಿ ಆಗಿದೆ. ಹಾಂ, ಪೂಜೆ ಆದಮೇಲೆ ಹಾಂ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮ್ ಡೈರೀಸ್. ನಾನು ನಿಮ್ಮ ನಿತ್ತು. ನಾನಿವತ್ತು ಎಣ್ಣೆ ಮೇಲಿಗೆ ಬಂದಿದ್ದೀನಿ. ಏನಕ್ಕೆ ಎಣ್ಣೆ ಮೇಲಿಗೆ ಬಂದಿದ್ದೀನಿ ಅಂತಂದರೆ, ನಮ್ಮ ಮಾಮ ಅವ್ರದ್ದು ಕಂಪ್ನಿ ಪೂಜೆ ಇದೆ ನಾಳೆ ಬೆಳಗ್ಗೆ. ಅದಕ್ಕೆ ಕಂಪ್ನಿ ಪೂಜೆಗೆ ಅಂತ ಬಂದಿದ್ದೀನಿ. ಊರಿಂದ ಪಾಪ ಮಮ್ಮಿ ಹಾಗೂ ಅತ್ತೆಯವ್ರು ಬಂದಿದ್ದಾರೆ. ಈಗ ಸದ್ಯಕ್ಕೆ ನಾನು ಯುಕ್ತವ್ರ ಮನೇಲಿದ್ದೀನಿ. ನಮ್ಮ ಯುಕ್ತ ಏನು ಮಾಡ್ತಿದ್ದಾಳೆ ಅಂತ ತೋರಿಸ್ತೀನಿ. ಆಯ್ತು ಜ್ಞಾನೇಶ್, ಇಲ್ಲಿ ಕಂದ, ಇಲ್ಲಿ ನಿನ್ನ ಹೆಸರೇನು ಕಂದ? ಏನು ಕಂದ ನಿನ್ನ ಹೆಸರು? ಜ್ಞಾನಿನಾ? ಅಪ್ಪನ ಹೆಸರು? ಎಲ್ಲೋಗೈತಪ್ಪ? ಬಲೂನ್ ತರಕ್ ಹೋಗೈತಾ? ಏನ್ ನೋಡ್ತಿದ್ಯಾ? ನೀನ್ ತಿಂದಿದ್ಯಾ ತಾನೆ? ಬಿಡು ಅದನ್ನ. ಕೊಡೆಯುಕ್ತ ಇವನು ಚಾಕ್ಲೇಟ್ ಖಾಲಿ ಮಾಡಿಬಿಟ್ಟು ನಿನಗೆ ಚಾಕ್ಲೇಟ್ ಬೇಕಂತೆ. ಇವಳು ಅವನ ಚಿಪ್ಸ್ನೆಲ್ಲ ತಗೊಂಡು ತಿಂದ್ಬಿಟ್ಟವಳೆ. 2 ಪ್ಯಾಕ್ ಇತ್ತು, 2 ಪ್ಯಾಕ್ನು ತಗೊಂಡು ತಿಂದವಳೆ ಇವಳೆ. ದೊಡ್ಡ ತರ್ಲೆ ನಂಬರ್ 1 ಇವಳು. ಅಲ್ವೇನಿಪ್ತ ನೀನು? ತರ್ಲೆ ಅಲ್ವಾ ನೀನು? ಹೌದು. ಯಾರನ್ನು ಕರಿತಿದ್ಯಾ? ಎಲ್ಲಿ ಚಿನ್ನ? ಅಯ್ಯೋ, ಕಳ್ಸಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಮತ್ತೆ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಪಪ್ಪ ಕುಂಬಳಕಾಯಿ ಹೊಡಿಯೋದಕ್ಕೆ ಕುಂಬಳಕಾಯಿ ರೆಡಿ ಮಾಡ್ತಾ ಇದ್ದಾರೆ. ಇವರೇ ನೋಡಿ ಈ ಕಂಪ್ನಿ ಓನರ್. ಇದು ಜಾಬ್ ಚೆಕ್ ಮಾಡೋಕ್ಕೆ ಸಪ್ಲೈಯರ್ ಅಂತೆ. ಅವು ಇವೆಲ್ಲ ರೆಡಿಯಾಗೋ ಕಾಂಪೊನೆಂಟ್ಸ್. ಇವೆಲ್ಲ ರೆಡಿಯಾಗಿರೋ ಟೂಲ್ಸ್. ಇಲ್ಲೆಲ್ಲ ಟೂಲ್ಸ್ ಎಲ್ಲ ರೆಡಿಯಾಗಿದೆ ನೋಡಿ. ಇವರೊಬ್ಬರು ಓನರು, ಒಳಗಡೆ ಇನ್ನೊಬ್ಬರು ಓನರ್ ಇದ್ದಾರೆ. ಇದು CNC ಮೆಷಿನ್. ಇದರಲ್ಲೆಲ್ಲ ಟೂಲ್ಸ್ ರೆಡಿ ಆಗುತ್ತೆ ನಮ್ಮ ಮಾಮವ್ರಿಗೆ ಕಂಪ್ನಿ ಸಪ್ಲೈ ಮಾಡೋದಕ್ಕೆ. ಇವರೇ ಮೇನ್ ಓನರ್. ಹಾಯ್ ಮಾಡಿ. ಇವರು ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆಯವರು. ಮಾಮ ಈ ಮಿಷಿನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಪ್ರೋಗ್ರಾಮ್ನ ಟೈಪ್ ಮಾಡಿ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಕಡೆ ಮಿಷಿನ್ ರನ್ ಆಗುತ್ತೆ. CNC ಮಿಷಿನ್. ಏನಿದು? CNC ಮಿಷಿನ್ ಅಂತ. ಹಾಂ, ಏನು ಪ್ರೋಗ್ರಾಮ್ ಟೈಪ್ ಮಾಡ್ತಿದ್ದೀರಾ? ಪ್ರೋಗ್ರಾಮ್ ನಂಬರ್ ಪಿಸ್ಟನ್ ಅಂತ. ಪ್ರೋಗ್ರಾಮ್ ನಂಬರ್ ಪಿಸ್ಟನ್ ಅಂತ. ಪಿಸ್ಟನಾ? ಪಿಸ್ಟನ್. ಹಾಂ, ಅದರ ಪ್ರೋಗ್ರಾಮ್ ರೆಡಿ ಆಗಿದೆ. ಹಾಂ, ಪೂಜೆ ಆದಮೇಲೆ ಹಾಂ. ಏನು ಮಾಡಬೇಕು ಅಂತ? ರನ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ರನ್ ಮಾಡ್ತೀರಾ? ಈ ಟೂಲ್ಸ್ ಎಲ್ಲ ಹಾಕ್ತೀರಾ? ಇಲ್ಲ, ಪ್ಯಾಕೆಟ್ ಅಲ್ಲ, ಎಲ್ಲಿ ಇದೆ ಟೂಲ್ಸ್ ಎಲ್ಲ ಪ್ಯಾಕೆಟ್ ಎಲ್ಲ ಆಗಿದೆ. ಹಾಂ, ಬ್ಯಾಲೆನ್ಸ್ ಟೂಲ್ಸ್ ಜಾಸ್ತಿ ಎಲ್ಲ ಅಲ್ಲಿದೆ ನೋಡಿ. ಪ್ಯಾಕಲ್ಲಿದೆ ನೋಡಿ, ಎಷ್ಟು ವೆರೈಟಿ ಟೂಲ್ಸ್ ಇದೆ ನೋಡಿ. ಇಲ್ಲೆಲ್ಲ ವೆರೈಟಿ ಆಫ್ ಟೂಲ್ಸ್ ಇದ್ದಾವೆ. ಇಲ್ಲೆಲ್ಲ ಟೂಲ್ಸ್ ಪ್ಯಾಕೆಟ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಪ್ರೋಗ್ರಾಮ್ ಸೆಟ್ ಮಾಡ್ತಾ ಇದ್ದಾರೆ. ಪಿಸ್ಟನ್ ಪ್ರೋಗ್ರಾಮ್ ಅಂತ ನಮ್ಮ ಪಪ್ಪ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ. ಇವರು ನಮ್ಮ ವಿಜಯಣ್ಣ, ಇವರು ಓನರೇ. ಅಲ್ಲಿ ಸಿದ್ದು ಹಿಂದೆ ನೋಡ್ತಾ ಇದ್ದಾನೆ. ಇಲ್ಲಿ ಎಲ್ಲ ಮಿಷಿನಿಗೆ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಪಿಸ್ಟನ್ ಪ್ರೋಗ್ರಾಮ್ ಸೆಟ್ ಮಾಡಿದ್ದಾರೆ. ಇಲ್ಲಿ ಸ್ಟಾರ್ಟ್ ಬಟನ್ ಕೊಡ್ತಾ ಇದ್ದಾರೆ. ಹೋಮ್ ಪೊಸಿಷನ್ ಹೋಗ್ತಾ ಇದೆ. ಜೋರಾಗಿ ಹೇಳು. ಹೋಮ್ ಪೊಸಿಷನ್ ಅಲ್ಲಿ ನೋಡಿ, ಹೋಮ್ ಪೊಸಿಷನ್ ಹೋಗ್ತಾ ಇದೆ ಅದು. ಹಾಂ, ಆಯಿತು, ರೆಡಿ ಆಗಿದೆ. ಕುಂಬಳಕಾಯಿ ಹೊಡೆಯೋದು ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲ ರೆಡಿ ಆಗಿದೆ ಪ್ರೋಗ್ರಾಮ್ ಎಲ್ಲ. ಪಿಸ್ಟನ್ ಕಾಂಪೊನೆಂಟ್ ಎಲ್ಲ ರೆಡಿ ಆಗಿದೆ ಲೋಡ್ ಮಾಡೋಕ್ಕೆ. ಚೆಕ್ ರೆಡಿ ಇದೆ. ಹಾಂ, ಈಗ ಕುಂಬಳಕಾಯಿ ಹೊಡೆದ್ರೆ ಮೆಷಿನ್ ರನ್ ಮಾಡೋದೆ. ಕುಂಬಳಕಾಯಿ ಹೊಡೆದಾದ ತಕ್ಷಣ ಇಲ್ಲಿ ಹೋಮ್ ಪೊಸಿಷನ್ ಇದೆ. ಇದು ಕಾಂಪೊನೆಂಟ್ಸ್ ಇದೆಲ್ಲ ರೆಡಿ ಇದೆ. ಈ ಕುಂಬಳಕಾಯಿ ಹೊಡೆದ್ಬಿಟ್ಟು ಮಿಷಿನ್ ರನ್ ಮಾಡ್ತಾ ಇದ್ದಾರೆ. ಈಗ ಮಿಷಿನ್ ರನ್ ಮಾಡ್ತಾರೆ. ಕುಂಬಳಕಾಯಿ ನ್ಯೂಸ್ ಹೊಡೆಯೋಕ್ಕೆ ಬಂದಿದ್ದಾರೆ. ಇವೆಲ್ಲ ರೆಡಿ ಇರೋ ಟೂಲ್ಸಾ? ಡಿಸ್ಪ್ಯಾಚಿಗ ಕಸ್ಟಮರ್ ಕೊಡಿ ಅಂದರೆ ಕಳಿಸುತ್ತಾರೆ. ಹಾಂ, ಈಗ ರಾ ಮೆಟೀರಿಯಲ್ ಈ ಥರ ಇದೆ. ಇದು ರಾ ಮೆಟೀರಿಯಲ್ಲ.
ಆಯ್ತಾ ಹಾಂ ಇಲ್ಲಿ ಇಲ್ಲಿ ಹಾಕೊಂಡಿರತ್ತೆ ನೋಡಿ ಈಗ ಅಲ್ಲಿ ನೋಡಿ ಒಳಗಡೆ ಸ್ಟಾರ್ಟ್ ಆಯಿತು ಮಿಷಿನ್ ಈಗ ನೋಡಿ ಈ ಥರ ಇರೋ ಮೆಟೀರಿಯಲ್ ಇನ್ನು 10ರಿಂದ 15 ನಿಮಿಷಕ್ಕೆ ನೋಡಿ ಯಾವ ಥರ ಮಾಡುತ್ತೆ ಅಂತ ಈಕ್ವಲೆಂಟ್ ಆನ್ ಆಯಿತು ನೋಡಿ ಕೂಲೆಂಟ್ ಆಗಿದೆ. ಮಿಷಿನ್ ಕ್ಲೋಸ್ ಮಾಡ್ತಾ ಇದ್ದಾರೆ. ಅವರು SND ಅಂತ ಅವ್ರದ್ದು ಒಂದು ಇತಿಹಾಸನೇ ಇದೆ, ಅದು ಹೇಳ್ಬಾರ್ದು. ಏನು ಇತಿಹಾಸ ಹೇಳಿ ಪರವಾಗಿಲ್ಲ. ಅವ್ರದ್ದೊಂದು ಇತಿಹಾಸನೇ ಇದೆ. ಪೂಜಾರಿಗರಿಗೆ ಅಲ್ಲಿ ಚೆನ್ನಾಗಿ ಮಾಡ್ತಾರೆ, ಆದ್ರೆ ಮಂಗಳಾರತಿ ತಟ್ಟೆ ದುಡ್ಡು ಮಾತ್ರ ಬಿಡಲ್ಲ. ಮಂಗಳಾರತಿ ತೊಟ್ಟೆ ದುಡ್ಡನ್ನೆಲ್ಲ ಎತ್ಕೊಂಡು ಹೋಗ್ತಾರೆ. ಈಗ ಅಲ್ಲಿ ಎತ್ಕೊಂತಿದ್ದಾರೆ ನೋಡಿ ನೋಡಿ ಅವರು ನೋಡಿ SND ಅಲಿಯಾಸ್ ಕೋಳಿ. SND ಅಲಿಯಾಸ್ ಕೋಳಿ ಕೋಳಿ ನೋಡಿ. ಈಗ ಒಂದು ಯಾಕೆಲ್ಲ ಇದೇನು ಅಂತ ಹೇಳ್ತಾರೆ ನೋಡಿ ನೋಡಿ ಅವರು ನಾವು ಹೇಳೋದು ಲಾಡು ಕೇಳ್ತಾರೆ ಅಂತ ಹೇಳಿಲ್ಲ ನೋಡಿ ಹೇಳಿಲ್ವಾ. 20 ನಿಮಿಷ ಆಯಿತು, ಅಲ್ಲಿದೆ ನೋಡಿ ಎಷ್ಟಾಯಿತು ಪಾಠ ಹೇಳಿದ್ದು ಬೇಗ. ಏನೋ ಏನೋ ಕಮೆಂಟ್ ಮಾಡ್ತಿದ್ಯಾ ಏನೋ? ಕಾಪಿ ಮಾಡಿ ಬೇರೆ ಕಂಪ್ನಿ ಕೊಡ್ತೇವೆ ಹುಷಾರಾಗಿರು. ಇಲ್ಲ ಇಲ್ಲ ಹಂಗೆಲ್ಲ ಇಲ್ಲ ನೋಡಿ ಏನಾಗೈತೆ ಇವಾಗ ದೊಡ್ಡದಾಗ್ತಾ ಇದೆ ನೋಡಿ, ಯಾಕಂದ್ರೆ ಮೆಟೀರಿಯಲ್ ಕಡಿಮೆ ಆಗ್ತಾ ಇದೆ ಅಂತ. ಇದು ಮುಂಚೆ ಇದ್ದಾಗ ಸಾಲಿಡ್ ಮೆಟೀರಿಯಲ್ ಇತ್ತಾ, ಈಗ ನೋಡಿ ಗ್ರಾಫ್ ಯಾವ ಥರ ಸಿಗ್ತಾ ಇದೆ ಅಂತ ಇವಾಗ ಅದೇನಾ ಫೈನಲ್ ಟೂಲು ಆಗ್ತಾ ಇದೆ ನೋಡಿ. ಅದು ಏನು ಅಡುಗೆ ಮಾಡ್ತಿದ್ದೀರಾ ಅತ್ತೆ? ಏನು ಸಾಂಬಾರು ಮಾಡ್ತಾ ಇದ್ದೀರಾ? ಏನು ಸೊಪ್ಪು? ದಂಟಿನ ಸೊಪ್ಪು, ಅವರೆಗರೆ, ತೊಗರಿಬೇಳೆ. ಓಕೆ, ಇವರು ದಂಟಿನ ಸೊಪ್ಪಿನ ಸಾಂಬಾರು ಮಾಡ್ತಿದ್ದಾರೆ. ಇವರು ಹಳೆಬೀಟ್ ಶೈಲಿಯ ದಂಟಿನ ಸೊಪ್ಪಿನ ಸಾಂಬಾರು ಮಾಡ್ತಿದ್ದಾರೆ. ಅದಕ್ಕೇನೆಲ್ಲ ಬೇಕು, ಹೆಂಗೆ ಮಾಡ್ತಿದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಇದು ದಂಟಿನ ಸೊಪ್ಪು ಸಾಂಬಾರು ಮಾಡೋಕ್ಕೆ ಎಲ್ಲ ಹೆಚ್ಚಿಟ್ಕೊಂಡಿದ್ದೀವಿ. ಮಾಡೋಕ್ಕೆ ರುಬ್ಬಕ್ಕೆ ಈರುಳ್ಳಿ, ಟೊಮೊಟೊ, ಖಾರದ ಪುಡಿ, ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಕೊತಿದ್ದೀವಿ. ಕಾಯಿ ಹಾಕೊಂಡು ರುಬ್ಬೋದು. ಕಾಯಿ ಹಾಕ್ಕೊಂಡು ರುಬ್ಕೋಬೇಕು. ಇಲ್ಲಿ ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಇಲ್ಲಿ ಒಗ್ಗರಣೆ ಇಟ್ಕೊಂಡಿದ್ದೀವಿ. ಟೊಮೊಟೊ ಸ್ವಲ್ಪ ಫ್ರೈ ಆದಮೇಲೆ ತೊಗರಿಬೇಳೆ ಹಾಕಿದ್ದೀವಿ. ಇದು ಸ್ವಲ್ಪ ಬೇಯಿಸಬೇಕು. ಆಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ದಂಟಿನ ಸೊಪ್ಪನ್ನ ಹಾಕಿದ್ದೀವಿ. ಹಸಿ ವಾಸನೆ ಹೋದ್ಮೇಲೆ ಇವಾಗ ರುಬ್ಬಿರೋ ಮಿಶ್ರಣನ ಇದರಲ್ಲಿ ಹಾಕ್ಕೋಬೇಕು. ಇದಕ್ಕೆ ಇವಾಗ ರುಬ್ಬಿರೋ ಮಿಶ್ರಣನ ಹಾಕಿ ಆಗಿದೆ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೋಬೇಕು. ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಊರಿಗೆ ಹೋಗೋಣ ಅಂತ ಬಂದರು ಪಪ್ಪ, ಅತ್ತೆ, ಮಮ್ಮಿ. ಇಲ್ಲಿ ಡಿಮಾರ್ಟ್ಗೆ ಹೋಗಿ ಸ್ವಲ್ಪ ಏನೋ ತಗೊಂಡೋಗ್ಬೇಕು ಮನೆಗೆ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ನೋಡ್ತಾ ಇದ್ದಾರೆ. ಏನು ತಗೊಂತಿದ್ಯಾ ಮಮ್ಮಿ? ಏನು ತಂದಿದ್ಯಾ? ನಮ್ಮತ್ತೆ ಇಲ್ಲಿ ಬೆಂಗಳೂರಿಂದ ಒಲೆ ತಗೊಂಡೋಗ್ತೈತೆ, ಹಳೆ ಬಿಡಿ. ನಮ್ಮ ಪಪ್ಪಂಗೆ ಬ್ಲೇಡ್ ಇವತ್ತು ಮಾಮೂಗೆ ತಿಂಡಿ ಕೊಟ್ಟು ಕಳ್ಸೋಕ್ಕೆ. ಸಾಮಾಮಗೆ ಸುಡುಕೊಂಡು ಹೋಗ್ತಾ ಇದ್ದಾರೆ. ಟ್ರೈನಲ್ಲಿ ಹೋಗ್ತಾ ತಿನ್ನಕ್ಕೆ ಬೇಕು ಅಂತ. ಏನು ಚಿಪ್ಸ್ ಬೇಕತ್ತೆ? ಹಾಂ, ಆಲೂಗಡ್ಡೆ ಅದು 33 ರೂಪಾಯಿ. ನಂಗೆ ಬೇಡ, ನಿನಗೆ ತಾನೇ ಅಲ್ಲಿಗೆ ತಗೊಂಡೋಗೋಕ್ಕೆ. ಎಲ್ಲವೂ 30. ಹ್ಞೂ, ನಿನಗೆ ತಗೊಂಡೋಗಕ್ಕಲ್ವೇನತ್ತೆ? ಸಾಕು. ಅದೇನತ್ತೆ? ಏನಿದ್ದು? ಕೋಡ್ಬಳೆ ಚಿಪ್ಸ್ ತಗೊಂಡಿದ್ದೀವಿ. ಅದು ಇಲ್ಲಿ ಒಂದಷ್ಟು ಸೋಪ್ಸ್ ಶಾಪಿಂಗ್ ಮಾಡ್ತಾ ಇದ್ದಾರೆ. ಮನೆಗೆಲ್ಲ ಐಟಮ್. ಮಾಜಾ ಬಿಟ್ಟರೆ ಬೇರೆ ಚೆನ್ನಾಗಿರಲ್ಲ. ಕೋಲ್ಡ್ ತಗೋ ಅಲ್ಲಿ.